ಸಂತೋಷ್ ಇವರು ನೆರವಿನ ಕಾಣಿಕೆಯನ್ನು ನೀಡುವ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದರು. ಹಾಗೆ ಈ ದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಮಮತಾಜ್ ಬೇಗಂ ಮೇಡಂ, ಜಿಲ್ಲಾ ಸಂಚಾಲಕರು, ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಚಿಕ್ಕಮಗಳೂರು, ಇವರನ್ನ ಬಹಳ ಆಧಾರಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಲಿರುವ ಶ್ರೀಯುತ ಶ್ಯಾಮಾಚಾರ್ಯರು, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಹಳುಬಳ್ಳಿ, ಇವರನ್ನು ಬಹಳ ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಎಲ್ಲರೂ ಚಪ್ಪಾಳೆ ಮೂಲಕ ಗಣ್ಯರಿಗೆ ಒಂದು ಪ್ರೋತ್ಸಾಹ ನೀಡಬೇಕಂತ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಓಂಕಾರೇಗೌಡ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಜಿಲ್ಲಾಧ್ಯಕ್ಷರು ಚಿಕ್ಕಮಗಳೂರು, ಇವರನ್ನು ಸಹ ವೇದಿಕೆಗೆ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಜ್ವಾಲನೆಯ ಜಿರಸ, ಇವರನ್ನು ಸಹ ಬಹಳ ಆಧಾರಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಲಕ್ಷ್ಮಣ್, ಚಲನಚಿತ್ರ ನಿರ್ಮಾಪಕರು, ಬೆಂಗಳೂರು, ಇವರನ್ನು ಸಹ ವೇದಿಕೆಗೆ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಇಬ್ರಾಹಿಂ, ಸಾಮಾಜಿಕ ಕಾರ್ಯಕರ್ತರು, ಕೈಮರ ಕಳಸ, ಇವರು ಇವರಿಗೆ ಒಂದು ನೆನಪಿನ ಕಾಣಿಕೆ ಹಾಗೆ ಒಂದು ಪುಟ್ಟ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಾಗಿ ವೇದಿಕೆ ಮೇಲಿರುವ ಒಂದು ಪುಟ್ಟ ಹುಡುಗಿ, ಆಕ್ಚುಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಅವರಿಗೆ ಒಂದು ಕನ್ನಡದ ಶಾಲನ್ನು ವಹಿಸ್ತಾ ಇದ್ದಾರೆ. ಇದನ್ನು ನೋಡೋದಕ್ಕೆ ಒಂದು ಬಹಳ ಸುಂದರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮಲ್ನಾಡ್ ಶರೀಫ್, ಗೌರವಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಕಳಸ. ಎಲ್ರಿಗೂ ಸಂಜೆ ಮತ್ತು ಶುಭಕಾಮನೆಗಳನ್ನು ತಿಳಿಸುತ್ತಾ ಡಾಕ್ಟರ್ ರಾಜ್ ಸಂಘ ಕಳಸ, ಕರ್ನಾಟಕ ರಕ್ಷಣಾ ವೇದಿಕೆ ಕಳಸ
34ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಈ ಕ್ಷಣದಲ್ಲಿ ನಮ್ಮ ಸುಂದರ ಕರ್ನಾಟಕದ ಜನಾಂಗದ ಮೇಲೆ ಹೊತ್ತ ಆತ್ಮಗೌರವವನ್ನು ನೆನೆಯುತ್ತಿದ್ದೇವೆ. ಇದು ನಮ್ಮ ಹಿರಿಯ ಹೊಂದಾಣಿಕೆಯ ಆಚರಣೆ, ಹೆಮ್ಮೆಯ ಸಮಯ. ಕರ್ನಾಟಕದ ಒಂದು ಅದ್ವಿತೀಯ ಸಂಸ್ಕೃತಿ, ಭೂಗೋಳ ಮತ್ತು ಮಾನವ ಸಾಹಿತ್ಯದ ಭೂಮಿ ನಮ್ಮ ಆಗಮಿಸಿದ್ದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಚೌಡಪ್ಪ ನಾಯಕ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣಕಾರ್ ಇವರನ್ನು ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹಾಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀಮತಿ ಮುಮ್ತಾಜ್ ಬೇಗಂ, ಜಿಲ್ಲಾ ಸಂಚಾಲಕರು ಕಾಸಪ್ಪಾಜಿ, ಮಹಿಳಾ ಘಟಕ ಇವರನ್ನು ಸಹ ನಿಮ್ಮೆಲ್ಲರ ಮುಂದೆ ಸಹ ಕಾರ್ಯಕ್ರಮಕ್ಕೆ ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅಂತೆ ಕಾರ್ಯಕ್ರಮದಲ್ಲಿ ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಮತಿ ಮೋಟಮ್ಮ ಇವರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರಬೇಕಾಗಿಲ್ಲ. ಹಾಗಾಗಿ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ಓಂಕಾರೇಗೌಡರು, ರಾಜ್ಕುಮಾರ್ ಸಂಘ ಜಿಲ್ಲಾಧ್ಯಕ್ಷರು, ಇವರು ಕೂಡ ಈಗಾಗಲೇ ಬರಬೇಕಾಗಿದ್ದು ಸಡಾಗಿದೆ. ಹಾಗಾಗಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಕೋರುತ್ತಿದ್ದೇನೆ. ಹಾಗೆಯೇ ಲಕ್ಷ್ಮಣ್ ಚಲನಚಿತ್ರ ನಿರ್ಮಾಪಕರು ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬು ಕೂಡ ಹೌದು, ಅವರು ಕೂಡ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಜಾನಕಿ ಮೇಡಮ್, ಕಳಸ ಕನ್ನಡ ಸಾಹಿತ್ಯ ಪರಿಷತ್ ಇವರ ಮಹಿಳಾ ಘಟಕದ ಅಧ್ಯಕ್ಷರು, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತಿದ್ದೀನಿ. ಹಾಗೆಯೇ ಪ್ರೇಮ ಮೇಡಮ್, ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರು, ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಾರಿದೀಪ ಅಪ್ಪಿಕೋ ಕನ್ನಡವ, ನಮ್ಮ ಈ ಸವಿಗನ್ನಡವ. ಈ ಅದ್ಭುತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಕನ್ನಡ ಸಹೃದಯ ಗಣ್ಯರಿಗೆ ಹಾಗೂ ಬಂಧುಗಳಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಕನ್ನಡ ರಾಜ್ಯೋತ್ಸವವನ್ನು ಡಾಕ್ಟರ್ ರಾಜ್ ಕನ್ನಡ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಕಳಸ ಇವರು ನೆರವೇರಿಸುತ್ತಿರುವುದು. ನಾನು ಮೊಟ್ಟ ಮೊದಲಿಗೆ ಈ ಒಂದು ರಾಜ್ಯೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಚೌಡಾ ನಾಯಕ್ ರವರೇ ಹಾಗೂ ರಾಜುರವರೇ, ನಾವು ಕಂಡ ಹಾಗೆ 1956ರಿಂದ ಈ ಭಾಷಾವಾರು ಪ್ರಾಂತ್ಯಗಳಾಗಿದ್ದಾಗ ನಮ್ಮ ಮೈಸೂರು ರಾಜ್ಯ ಅಂತ ಮೊದಲಾಯಿತು. ಅದರ ನಂತರ ನಮ್ಮ ಕರ್ನಾಟಕ ಕಂಡಂತಹ ಒಬ್ಬ ಧೀಮಂತ ಮುಖ್ಯಮಂತ್ರಿ ಡಿ ದೇವರಾಜ ಅರಸರವರು ಈ ಮೈಸೂರು ಪ್ರಾಂತ್ಯವನ್ನ ಕರ್ನಾಟಕ ಅಂತ ನಾಮಕರಣ ಮಾಡಿಬಿಟ್ರು. ಆ ನಂತರ ಆ ದಿನಗಳಲ್ಲಿ 1956ರಿಂದ 1973ರವರೆಗೆ ಕನ್ನಡದ ಸ್ಥಿತಿ ತುಂಬಾ ಕಳಪೆಯಾಗಿತ್ತು. ಕನ್ನಡಕ್ಕೆ ಸರಿಯಾದ ಸ್ಥಾನಮಾನನೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಕೂಗು ಎದ್ದಿತು, ನಮ್ಮ ಕನ್ನಡಕ್ಕೆ ಸರಿಯಾದ ಸ್ಥಾನಮಾನ ನಮ್ಮ ಕರ್ನಾಟಕದಲ್ಲಿ ಸಿಗಲೇಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕದ ಎಲ್ಲ ಸಾಹಿತಿಗಳು, ಚಿಂತಕರು, ಬುದ್ಧಿಜೀವಿಗಳು ಈ ಒಂದು ಕೂಗನ್ನ ಎಬ್ಬಿಸಿದ್ರು. ಆದರೆ ಏನು
ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕೊಟ್ಟರೆ ಅವರು ತಮ್ಮ ಅಧಿಕಾರವನ್ನ ಕಳೆದುಕೊಂಡ ನಂತರ ಬಂದಂತಹ ಗುಂಡೂರಾವ್ ಅವರ ಸರ್ಕಾರ ಮತ್ತೆ ಆ ಕನ್ನಡವನ್ನ 3ನೇ ಸ್ಥಾನಕ್ಕೆ ತಳ್ಳಿದ್ರು. ಆವಾಗ ಯಾವ ಪರಿಸ್ಥಿತಿ ಇತ್ತಂತ ಹೇಳಿದ್ರೆ ಕನ್ನಡ ಅಗತ್ಯವೇ ಇಲ್ಲ. ನೀವು ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಕನ್ನಡದ ಅಗತ್ಯವೇ ಇಲ್ಲ. ಅದರ ಬದಲಿಗೆ ಬೇರೆ ಯಾವುದಾದ್ರೂ ಒಂದು ಭಾಷೆ, ಅದರಲ್ಲಿ ಮುಖ್ಯವಾಗಿ ಸಂಸ್ಕೃತ, ಹಿಂದಿ ಮತ್ತೆ ಕೆಲವರು ಉರ್ದು ಇಂಥ ಭಾಷೆಗಳಲ್ಲೇ ಕನ್ನಡ ಪಾಸ್ ಆಗಿ ಹೋಗ್ತಿದ್ರು. ಯಾಕಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿ ಹೆಚ್ಚಿಗೆ ಅಂಕ ತೆಗೆಯುವಂತಹ ಒಂದು ಅವಕಾಶ ಇತ್ತು ಅಂತ ಹೇಳ್ಬಿಟ್ಟು ಈ ಒಂದು ಸಂಪ್ರದಾಯ ಮುಂದುವರೆದಿತ್ತು. ಇಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಇಲ್ಲ ಅಂತ ಹೇಳುವಂತ ಕೂಗು ಒಂದು ಕಡೆ ಹೇಳ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಜಿ ನಾರಾಯಣ್ ಕುಮಾರ್ ಇವರು ಒಂದು ದೊಡ್ಡ ಅಭಿಯಾನ ನಡೆಸ್ತಾರೆ. ಕಬ್ಬನ್ ಪಾರ್ಕಿಂದ ಹಿಡಿದು ವಿಧಾನಸೌಧದವರೆಗೆ ಒಂದು ದೊಡ್ಡ ರ್ಯಾಲಿಯನ್ನ ಮಾಡಿಬಿಟ್ಟು ನಮಗೆ ಕನ್ನಡಕ್ಕೆ ನಿಜವಾದ ಒಂದು ಪ್ರಥಮ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ದೊಡ್ಡ ಹೋರಾಟ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇದ್ದಂತಹ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಸಹ ಅಲ್ಲೂ ಸಹ ಜನಗಳೆಲ್ಲ ಸೇರಿಸಿಕೊಂಡು ಇದ್ರ ಬಗ್ಗೆ ಧ್ವನಿ ಎತ್ತಿ ದೊಡ್ಡ ಹೋರಾಟ ಮಾಡ್ತಾರೆ. ಇದು ಯಾವುದೂ ಸಹ ಅಂದಿನ ಏನೇನು ಸರ್ಕಾರ ಇತ್ತು ಅದಕ್ಕೆ ಹೇಳ್ತಾ ಇರಲಿಲ್ಲ. ಅವರು ಆಡಿದ್ರೆ ಆಟ ಅಂತ ಹೇಳ್ಬಿಟ್ಟು ಆಡ್ತಾ ಇದ್ರು. ಆಗ ಏನ್ ಮಾಡ್ಬೇಕು, ಈ ಕನ್ನಡನ ನಾವು ಒಂದು ಸರಿಯಾದ ಸ್ಥಾನಮಾನಕ್ಕೆ ತರಬೇಕಾದ್ರೆ ಒಂದು ದೊಡ್ಡ ಹೋರಾಟ ಆಗ್ಬೇಕು, ಇದಕ್ಕೆ ಒಂದು ದೊಡ್ಡ ಒಂದು ಶಕ್ತಿ ಬೇಕು ಅಂತ ಹೇಳ್ಬಿಟ್ಟು ಆಗ ಜಿ ನಾರಾಯಣ್ ಕುಮಾರ್ ಅವರು ಒಂದು ತಂತ್ರಗಾರಿಕೆಯನ್ನ ಮಾಡ್ತಾರೆ. ಒಂದು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳ್ಬಹುದು. ಅದೇನಪ್ಪ ಅಂತ ಹೇಳಿದ್ರೆ ಈ ಹೋರಾಟ ನಿಜವಾಗಿಯೂ ಸರ್ಕಾರಕ್ಕೆ ತಲುಪಿ ಕನ್ನಡಕ್ಕೆ ಸ್ಥಾನಮಾನ ಸಿಗಬೇಕು ಅಂತ ಆದ್ರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಈ ಒಂದು ಹೋರಾಟದ ಮುಂಚೂಣಿಯಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರು ಅಂದಿನ ಅಂದ್ರೆ ಇದು 1971-72ರಲ್ಲಿ ಆವಾಗ ಈ ಜಿ ನಾರಾಯಣ್ ಕುಮಾರ್ ಅವರು ಕೆಲವು ಸಾಹಿತಿಗಳನ್ನ ಒಟ್ಟುಗೂಡಿಸಿಕೊಂಡು ಮದ್ರಾಸ್ನಲ್ಲಿ ಚಿತ್ರೀಕರಣದಲ್ಲಿ ಇದ್ದಂತಹ ರಾಜ್ಕುಮಾರ್ ಅವರಲ್ಲಿ ಹೋಗ್ಬಿಟ್ಟು ಕೇಳ್ಕೊತಾರೆ, ಈ ರೀತಿ ಕನ್ನಡದ ಒಂದು ತುಂಬಾ ಒಂದು ಹೀನಾಯ ಸ್ಥಿತಿನಲ್ಲಿ ಕನ್ನಡ ಇದೆ, ಇದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಬರ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಆ ಕನ್ನಡದ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಕಣ್ಣಲ್ಲಿ ನೀರು ಬರ್ತದೆ. ನಾನು ಇದುವರೆಗೂ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ, ನಿಜವಾಗಿಯೂ ನಾನು ಕನ್ನಡಿಗರಾಗಿ ನಾನು ಈ ಕೆಲಸ ಮಾಡ್ಬೇಕಂತ ಹೇಳಿ ಒಪ್ಪಿ ಬಂದ್ಬಿಟ್ಟು ಆವಾಗ ಈ ಚಳವಳಿಯಲ್ಲಿ ಬರ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರ ಏನ್ ಯೋಚನೆ ಮಾಡಿತ್ತಂದ್ರೆ ಈಗ ಯಾವ್ದಾದ್ರು ಮಾಡಿ ಈ ಒಂದು ಗಲಾಟೆನ ತಣ್ಣ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿ ಯಾವುದು ಅಂತ ಹೇಳಿದ್ರೆ ಗೋಕಾಕ್ ವರದಿ ಅಂತ ನೀವು ಕೇಳಿರಬಹುದು. ಗೋಕಾಕ್ ಇವರು ಬ್ರಾಹ್ಮಣರು, ನಮ್ಮ ಅಂದಿನ ಮುಖ್ಯಮಂತ್ರಿಗಳು ಸಹ ಬ್ರಾಹ್ಮಣರು. ಅವ್ರು ಏನ್ ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ ನಾವು ಈ ಸಮಿತಿನಲ್ಲಿ ಅವರನ್ನೇ ಜಾಸ್ತಿ ಇಟ್ಬಿಟ್ರೆ ಸಂಸ್ಕೃತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ಅವರ ಯೋಚನೆ ಇತ್ತು. ಆದ್ರೆ ಗೋಕಾಕ್ ಅವರು ಆ ರೀತಿ
ರಾಜ್ಕುಮಾರ್ ಅವರಿಂದಾಗಿಯೇ ನಮಗೆ ಇವತ್ತು ಇಷ್ಟು ದೊಡ್ಡ ಒಂದು ಸಂಭ್ರಮದ ವಾತಾವರಣ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿರೋದು. ಅವರನ್ನ ನೆನೆಸ್ಕೋಬೇಕು, ಪಿ.ಪ್ರೊ. ಗೋಕಾಕ್ ಅವರನ್ನ ನೆನೆಸ್ಕೋಬೇಕು, ಕುವೆಂಪುರವರು, ನಾರಾಯಣ್ ಕುಮಾರ್ ಅವರು, ಹೀಗೆ ಹಲವಾರು ಸಾಹಿತಿಗಳ ಒಂದು ಹೋರಾಟದ ಫಲವಾಗಿ ನಮಗೆ ನಮ್ಮ ಕನ್ನಡಕ್ಕೆ ಒಂದು ಸ್ಥಾನಮಾನ ದೊರಕಿದೆ. ಇಂತಹ ಒಂದು ಸಂಭ್ರಮದ ಹಬ್ಬವನ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ. ಮತ್ತೆ ನಮ್ಮ ಕಳಸದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ರಾಜು ಬಾಲ್ಯದಿಂದಲೇ ತನ್ನ ಕನ್ನಡದ ಒಂದು ಕಿಚ್ಚನ್ನ ತನ್ನ ಎದೆಯಲ್ಲಿ ಇಟ್ಕೊಂಡ್ಬಿಟ್ಟು, ಅಂದ್ರೆ ನಾವು ಬಹಳ ಹಿಂದೆನೆ ನೋಡುವಾಗ ರಾಜ್ಯೋತ್ಸವ ನಡೀತಾ ಇರುವ ಇಡೀ ಕಳಸದಲ್ಲಿ ಕನ್ನಡದ ಧ್ವಜಗಳು ಹಾರಾಡ್ತಾ ಇದ್ವು. ರಾತ್ರಿ ತಾನೊಬ್ಬನೇ ಹೋಗ್ಬಿಟ್ಟು ಕನ್ನಡ ಧ್ವಜಗಳನ್ನ ಕಟ್ಟಿ ಅಂದಿನಿಂದ ಆರಂಭವಾದ ಇವತ್ತು 34ನೇ ವರ್ಷದ ತನಕ ಅವರು ಈ ಒಂದು ರಾಜ್ಯೋತ್ಸವವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ನಾವೆಲ್ಲರೂ ಕೊಡಬೇಕು. ಇಂತಹ ಕನ್ನಡದ ಕಟ್ಟಡಗಳು ಇಂತಹ ಒಂದು ಕಾರ್ಯಕ್ರಮ ಆಯೋಜಿಸಿ ನಮ್ಗೆಲ್ಲರೂ ಈ ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ವಂದಿಸುತ್ತಾ, ಈ ಒಂದು ಕನ್ನಡ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಉತ್ತಮ ಕಾರ್ಯಕ್ರಮಗಳನ್ನ ಅವರ ಮುಖಾಂತರ ಆಗಿ ಕನ್ನಡದ ಜ್ಯೋತಿ ಸದಾ ಬೆಳೆಯುತ್ತಿರಲಿ ಅಂತ ಹೇಳ್ಬಿಟ್ಟು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ರಾಜ್ ಮತ್ತು ಕನ್ನಡದ ರಾಜ ಮತ್ತು ಅವರ ಸ್ನೇಹಿತರಿಗೆ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭುವನೇಶ್ವರಿ. ಬಹಳ ಸುಂದರವಾಗಿ ಉದ್ಘಾಟಕರ ನುಡಿಗಳನ್ನು ನೀಡಿದಂತಹ ಶ್ರೀಮತಿ ಮಮತಾಜ್ ಬೇಗಂ, ಜಿಲ್ಲಾ ಸಂಚಾಲಕರು, ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಚಿಕ್ಕಮಗಳೂರು, ಇವರಿಗೆ ಪೂರಕವಾದ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಇದ್ದೇನೆ. ಹಾಗೆ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಅಶೋಕ್ ಭಂಡಾರಿ, ಅಧ್ಯಕ್ಷರು, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಬಾಳೆಹೊಳೆ, ಇವರನ್ನು ಸಹ ವೇದಿಕೆಗೆ ಪೂರಕವಾಗಿ ಸ್ವಾಗತ. ಸಮಾಜಕ್ಕೆ ಮತ್ತು ಈ ನಮ್ಮ ಕನ್ನಡ ನಾಡಿಗೆ ಅವರದೇ ಆದಂತಹ ಕೊಡುಗೆಯನ್ನು ನೀಡಿರುವಂತಹ ಶ್ರೀಯುತ ಗೌರವಾನ್ವಿತರಿಗೆ ಸನ್ಮಾನ ಕಾರ್ಯಕ್ರಮ ಇದೀಗ ವೇದಿಕೆಗೆ ಸಾಹಿತಿಗಳಾಗಿರುವಂತಹ ಶ್ರೀಯುತ ಶ್ರೀ ಸತೀಶ್ ಚಂದ್ರ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷರು, ಕಳಸ, ಇವರನ್ನು ಸಹ ಪೂರಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ಶ್ರೀಯುತ ಚಂದ್ರೇಗೌಡ, ಸಾಹಿತಿಗಳು, ಬೆಂಗಳೂರು. ಹಾಗೆ ಶ್ರೀಯುತ ಉದ್ಯಮಿಗಳಾಗಿರುವಂತಹ ಶ್ರೀಯುತ ಭುವನೇಶ್, ಕಲಾಕೃತಿ ಕಲೆಗಾರರು, ಹಂದಿಗೋಡು, ಇವರನ್ನು ಸಹ ಸನ್ಮಾನಿಸಬೇಕಾಗಿ ವಿನಂತಿಸುತ್ತಾ ಇವರನ್ನ ವೇದಿಕೆಗೆ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಮಂಜುನಾಥ್ ಎಳದಾಳು ಮತ್ತು ಹಾಗೆ ಶ್ರೀ ಶ್ರೀದೇವಿ ಕೋಟೆಪಡೆ. ಅಥವಾ ಒಂದು ಸುಟ್ಟಾಗ್ತೇವೆ, ಬಟ್ ಆದ್ರೆ ಅವರು ಆ ಒಂದು ನಮ್ಗೆ ಒಂದು ಸ್ವಲ್ಪ ಸಂತೋಷವಾದಂತಹ ಕ್ಷಣ. ಇವರನ್ನ ಸನ್ಮಾನಿಸೋದಕ್ಕೆ ಇಂದಿನ ಡಾಕ್ಟರ್ ರಾಜ್ ಕನ್ನಡ ಸಂಘ ಕಳಸ, ಕನ್ನಡ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ ಕಳಸ ಇವರು. ಕನ್ನಡ ರಾಜು ಮತ್ತು ಅವರ ಬಳಗದವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕನ್ನಡ ಒಂದು ಭಾಷೆ ಅಂದರೆ ಬರೀ ಒಂದು ಸಾಧನ ಮಾತ್ರ ಅಲ್ಲ, ನಮ್ಮ ಭಾವನೆಗಳ ಒಂದು ಅಭಿವ್ಯಕ್ತಿ ಕೂಡ, ಎಲ್ಲ ಸಂಬಂಧಗಳ ಮೂಲ ಸೆಲೆ ಕೂಡ ಒಂದು ಭಾಷೆಯಾಗಿರುತ್ತೆ. ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯ ಉಳಿವಿಗಾಗಿ ಪ್ರಯತ್ನ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಹೊಂದಿರುವಂತದ್ದೇ ಒಂದು ಬೇಸರದ ವಿಷಯ. ಆದರೂ ಕೂಡ ಒಂದು ಕನ್ನಡವನ್ನ ಒಂದು ನಮ್ಮ ಸರ್ಕಾರ ಆಡಳಿತ ಭಾಷೆಯಾಗಿ ತಂದ ನಂತರ ಅಂತೂ ಅದಕ್ಕೆ ಸಾಕಷ್ಟು ಬೆಳವಣಿಗೆಗೆ ಪ್ರೋತ್ಸಾಹ ಸಿಕ್ಕಾಗಿ ಅಂತ ನಾನು ಭಾವಿಸ್ತೇನೆ. ನಾನು 1987-88ರಲ್ಲಿ ಕೆಲಸಕ್ಕೆ ಸೇರಿದಾಗ, ಸರ್ಕಾರಿ ಕೆಲಸಕ್ಕೆ, ಆಗ ನಮ್ಮ ಆಡಳಿತದಲ್ಲಿ ಕನ್ನಡ ಪೂರ್ತಿ ಅನುಷ್ಠಾನ ಆಗಿರಲಿಲ್ಲ. ನಮ್ಮ ವರದಿಗಳೆಲ್ಲ ಹಿಡಿದು ಇಂಗ್ಲಿಷಲ್ಲೇ ನಾವು ಕಳಿಸ್ತಾ ಇದ್ದೀವಿ ಪ್ರಾರಂಭದಲ್ಲಿ. ಆದರೆ ಕ್ರಮೇಣ ಯಾವಾಗ ಕನ್ನಡ ಚಳವಳಿ ಅದು ಹೆಚ್ಚು ಬಲಶಾಲಿಯಾಗಿ ಬೆಳೀತಾ ಬಂತೋ, ಆ ನಂತರ ಒಂದೊಂದಾಗಿ ಎಲ್ಲಾ ಸರ್ಕಾರಿ ಕಚೇರಿಗಳು ಕೂಡ
ಕನ್ನಡದ ಉಳಿವಿನ ಒಂದು ದೊಡ್ಡ ಮಹತ್ವದ ಮೈಲಿಗಲ್ಲು ಅಂತ ಅದು ನಾನು ಭಾವಿಸ್ತೇನೆ. ಹೀಗೆ ಬೆಳೆದು ಬಂದಿದೆ ಕನ್ನಡ, ಹೀಗೆ ಮುಂದುವರಿಯಲಿ. ನಾವು ನಮ್ಮ ವ್ಯವಹಾರಕ್ಕೆ ಯಾವುದೇ ಭಾಷೆಯನ್ನು ಕಲಿಸಬಹುದು, ನಮ್ಮ ಮಕ್ಕಳನ್ನ ನಾವು ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿರಬಹುದು, ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಕನ್ನಡ ಇರಬೇಕು. ಯಾಕಂದ್ರೆ ನಾವು ಮಾತೃಭಾಷೆ ಚಿಕ್ಕ ಮಗುವಿಗಿಂತ ನಾವು ಅದನ್ನ ಲಾಲಿ ಹಾಡಿ ಬೆಳೆಸಿರ್ತೀವಿ, ಅಮ್ಮ ಅಂತ ಕರಿತಾ ಇರುತ್ತೆ. ಹಾಗೆ ಆ ಮಗುವಿಗೆ ಆಪ್ತವಾದಂತಹ ಭಾಷೆ ತಾಯಿ ನುಡಿ ಮತ್ತು ಕನ್ನಡ ನುಡಿ. ಹಾಗೆ ನಮ್ಮ ವ್ಯವಹಾರಕ್ಕೆ ಅಥವಾ ಇನ್ನು ಯಾವುದೇ ಒಂದು ಧನ ಸಂಪಾದನೆಗೋಸ್ಕರ ನಾವು ಬೇರೆ ಭಾಷೆಗಳನ್ನ ಕಲಿತರೆ ಅದರಲ್ಲಿ ಭಾಷೆ ಕಲಿಯೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಾವು ಎಷ್ಟೇ ಭಾಷೆಗಳನ್ನು ಕಲಿತರೂ ಕೂಡ ನಮ್ಮ ತಾಯಿ ನುಡಿ, ನಮ್ಮ ಮಾತೃಭಾಷೆ ನಮ್ಮದು ಅನ್ನುವಂಥ ಒಂದು ಅಭಿಮಾನ, ಪ್ರೀತಿ, ಮಮಕಾರ, ವಾತ್ಸಲ್ಯ ಸದಾಕಾಲ ನಮ್ಮ ಕನ್ನಡಿಗರ ಮನಸ್ಸಲ್ಲಿ ಬೆಳೀತಾ ಬರಲಿ ಅಂತ ಹಾರೈಸಿ ಇಲ್ಲಿ ಒಂದು ನನ್ನನ್ನು ಆಹ್ವಾನಿಸಿ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟ ಸಂಘಟಕರಿಗೂ ಮತ್ತು ತಮಗೆಲ್ಲರಿಗೂ ವಂದಿಸಿ ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಾವೆಲ್ಲರೂ ಸಹ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವರ್ಣ ವೇದಿ ಅನ್ನುವಂತಹ ಚಿತ್ರತಂಡದವರು ಸಹ ನಮ್ಮೊಡನೆ ಇದ್ದಾರೆ. ಬೆಂಗಳೂರು ಇವರ ಒಂದು ಚಿತ್ರದ ಒಂದು ತುಣುಕನ್ನು ಸಹ ಟ್ರೈಲರ್ ಅನ್ನು ಸಹ ನಾವಿಲ್ಲಿ ಬಿಡುಗಡೆಗೊಳಿಸುತ್ತಾ ಇದ್ದೇವೆ. ಆ ಒಂದು ಕ್ಷಣ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದೆ ಇದೆ. ಡಿ ನಾಗರಾಜೇಂದ್ರ ಸೋಂಕು ಮತ್ತು ಇತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಂಥವರು. ಹಾಗೆ ದಿವಂಗತ ರತ್ನಮ್ಮನವರು ಸಮಾಜಮುಖಿ ಕಾರ್ಯಗಳಲ್ಲಿ ಬಹಳಷ್ಟು ಮಹಿಳೆಯರಿಗೆ ಆದರ್ಶ ಪೂರ್ವಕವಾಗಿ ಬದುಕಿ ಮರೆಯಾದರು. ಹಾಗೆಯೇ ಶ್ರೀಯುತ ಡಿ ಇಸಾಕ್ ಮೊಹಮ್ಮದ್ ಡಾಕ್ಟರ್ ರಾಜ್ ಅವರ ಅಪ್ಪಟ ಅಭಿಮಾನಿ, ಹಾಗೆ ಅವರ ಒಂದು ಅನುಕರಣೆಯನ್ನು ಸಹ ಮಾಡುತ್ತಿದ್ದರು. ಅಲ್ಲಿ ದಿವಂಗತ ರತ್ನಾಕರ್ ಶೆಣೈ ಸಹಾಯಕರು, ಯಾರೇ ಒಬ್ರು ಕಷ್ಟ ಅಂತ ಹೋದ್ರು ಸಹ ಅವರಿಗೆ ಸಹಾಯ ಹಸ್ತವನ್ನ ನೀಡುತ್ತಿದ್ದಂಥವರು. ಹಾಗೆಯೇ ದಿವಂಗತ ನಾಗಪ್ಪ ಗೌಡರು ನಮ್ಮ ಕಳಸ ತಾಲೂಕಿನ ಅತ್ಯಂತ ಜನಪ್ರಿಯ ನಾಟಿ ವೈದ್ಯರಾಗಿ ಬದುಕಿ ಬಾಳಿದಂಥವರು. ಹಾಗೆಯೇ ದಿವಂಗತ ಐರಿನ್ ಟೀಚರ್, ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಟೀಚರ್ ಆಗಿದ್ದವರು ಸಹ ಇವರು ಸಹ ಇಂದು ದಿವಂಗತರಾಗಿದ್ದಾರೆ. ಹಾಗೆಯೇ ಅದೇ ನಮ್ಮ ಕನ್ನಡ ನಾಡಿನ ಒಂದು ಬರ ಸಿಡಿಲು ಎಂದರೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರ ನಿಧನ. ಅದು ಭರಿಸಲಾಗದ ಸಂಪತ್ತನ್ನ ಕಳೆದುಕೊಂಡಿದ್ದೇವೆ. ಇದು ಅವರ ನೆನಪಿನಲ್ಲಿ ನಮ್ಮ ಕಳಸ ಪೊಲೀಸ್ ಠಾಣೆಯಲ್ಲಿ ಗಿಡವನ್ನು ಸಹ ನೆಟ್ಟು ಬಂದಿರುತ್ತಾರೆ ನಮ್ಮ ಕನ್ನಡ ಸಂಘದ ಪದಾಧಿಕಾರಿಗಳು. ಇದೀಗ ಅವರ ಪರವಾಗಿ ನಾವೆಲ್ಲರೂ ಸಹ ಎದ್ದು ನಿಂತು 1 ನಿಮಿಷದ ಮೌನಾಚರಣೆಯನ್ನ ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಿದೆ. ತಮಗೆ ಗೊತ್ತಿರ್ಬೋದು, ಇಷ್ಟು ಕಳಸದಲ್ಲಿ ಈ ಕನ್ನಡ ರಾಜ್ಯೋತ್ಸವದ 34ನೇ ಒಂದು ಏನು ಆಚರಣೆಯಲ್ಲಿ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ನಂಗೆ ಬಹಳ ಸಂತೋಷ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಾ ಸಮಾಜದವರು ಸೇರಿ, ಎಲ್ಲಾ ಸಮಾಜದವರು ಯಾರನ್ನೂ ಬಿಟ್ಟು ಮಾಡಲಿಲ್ಲ, ಆ ಚಂದಲ್ಲಿ ಮಾಡ್ತಾರೆ. ಅದೇ ರೀತಿ ಎಲ್ಲ ಪಕ್ಷ ಮತ್ತು ಪಾರ್ಟಿಯನ್ನು ಕೂಡ ಕರೆದು ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದಿದ್ದ ರೀತಿಯಲ್ಲಿ ಇದನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಕಳಸದಲ್ಲಿ ಬಹಳ ಜನ ಮುಂದೆ ನಿಂತು ನಡೆಸಿದ್ರು. ನಮ್ಮ ರಾಜ್ಯವರು ಬಹುಶಃ ಒಂದು ತಿಂಗಳಿಂದ ಇಲ್ಲ, ಬರೀ ಒಂದೇ ಕೆಲಸ ಅವ್ರು ಮಾಡ್ತಿರುವಂತದ್ದು ನನಗೆ ಬಹಳ ಸಂತೋಷ ಆಗಿದೆ. ಎಲ್ಲರಿಂದ ಕಳಸದಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಕೂಡ ಕಳಸದಲ್ಲೇ ಸಾವಿರಾರು ಜನ ಇದ್ದಾರೆ. ಆದ್ರೆ ಎಲ್ಲ ಬಂದರೆ ಏನೋ ಒಂದು ಕಾರ್ಯಕ್ರಮ ಆಗಕ್ಕೆ ಬಂದು ಒಂದು ಕಾರ್ಯಕ್ರಮವನ್ನು ನೋಡಬೇಕು, ಏನ್ ಮಾಡ್ತಾರೆ, ಏನ್ ಹೋಗ್ತದೆ ಅಂತೇಳಿ. ಆದ್ರಿಂದ ಈ ಕಾರ್ಯಕ್ರಮ ಏನ್ ನಡೀತಾ ಇದೆ ಇದು ಇನ್ನೂ ವರ್ಷಂಪ್ರತಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ. ಇದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಿ. ಇದರಲ್ಲಿ ಯಾವುದೇ ಪಕ್ಷ ಭೇದ ಮತ್ತೊಂದು ಏನಿದೆ, ಎಲ್ಲ ಸಮಾಜದ ಸೇರಿ ಏನ್ ನಡೆಸ್ತಾ ಇದ್ದಾರೆ ಅದು ನನಗೆ ಸಂತೋಷ ಇದೆ. ನಾವು ಮೊದಲು ಏನ್ ತಿಳಿಬೇಕಂದ್ರೆ, ನಾವು ಪ್ರಪಂಚ ಇರೋಷ್ಟು ದಿನ ನಾವು ಇರೋದಿಲ್ಲ, ನಾವಿರೋಷ್ಟು ದಿನ ಒಟ್ಟಿಗೆ ಬಾಳ್ಬೇಕು. ನಾವು ಯಾವುದೇ ಒಂದು ಇದು ನೀವು ಯಾರು ಅಂತ ಕೇಳಿದ್ರೆ ನಾನು ಕಳಿಸೋಣ ಅಂತ ಹೇಳ್ಬೇಕು. ಎಲ್ಲರೂ ಕೂಡ ನನ್ಗೆ ಅದೊಂದು ಭಾರಿ ಸಂತೋಷ ಅಂದ್ರೆ ಯಾವ ಸಮಾಜನೂ ಬಿಡಲಿಲ್ಲ,
ಯಾವ ಪಾರ್ಟಿ ಪಕ್ಷನೂ ಬಿಡ್ಲಿಲ್ಲ. ಅಷ್ಟು ಒಳ್ಳೆಯವರು ಏನ್ ನಡೀತಾ ಇದ್ದಾರೆ. ಇವತ್ತು ನಾನು ಒಳ್ಳೆ ಮಾತೆ ನಮ್ಮ ಪ್ರೀತಿ ಎಲ್ಲರಿಗೆ ಏನ್ ಹೇಳ್ತೀನಿ ಅಂದ್ರೆ, ನಾವು ಕಳಸದ ಜನರು ಅಂತ ಬದುಕೋಣ. ಅದು ಬಿಟ್ಟು ಬೇರೆ ಯಾವುದೋ ನೀವು ಬಹಳ ಕಡೆ ನೀವು ನೋಡಿ, ನಾನು ಅಲ್ಲಿ ಹೇಳಕ್ ಹೋಗೋದಿಲ್ಲ. ಈಗ ಇಂಥ ಒಂದು ಕಾರ್ಯಕ್ರಮ ನಡೀತದೆ ಅಂದ್ರೆ ಅಲ್ಲಿ ಭಾರಿ ಸಣ್ಣ ಪುಟ್ಟ ಕಿರಿಕಿರಿ ನಡೀತದೆ. ಯಾವ ಕಾರಣಕ್ಕೂ ನಾವು ಕಳಸದ ಜನರಾಗಿ ಬದುಕಬೇಕು ನಾವು ನೀವೆಲ್ಲ ಅಂತ ಹೇಳಿ ಈ ಸಂದರ್ಭ ಹೇಳ್ತಾ, ಇಂಥ ಕಾರ್ಯಕ್ರಮ ಇನ್ನೂ ಒಳ್ಳೆ ರೀತಿ ನಡೆಯಬೇಕು. ಇಲ್ಲಿ ಪತ್ರಿಕೆಗಳಿದ್ದಾರೆ, ಪೇಪರ್ನವರಿದ್ದಾರೆ. ಯಾವತ್ತೂ ಕಳಸದ ಒಂದು ಮಾತು ಹೇಳ್ತೀನಿ, ನಾವೆಲ್ಲರೂ ಒಂದಾಗಿರೋಣ. ನಮ್ಮ ಸುದ್ದಿ ಯಾವಾಗ ಬರ್ಕೊಂಡು ನಾವು ಕಳಸದ ಜನರಾಗಿ ಹೋಗ್ತೀವಿ. ನಮ್ಮ ಜಾತಿ ನೀತಿ ಏನು ಕೇಳಲ್ಲ. ಅದೆಲ್ಲ ಮನೆ ನೀತಿ ಕಳಸ ನಾವು ಮುಖ್ಯ ಕೆಲಸವನ್ನ ನಾವು ನೀವು ಮಾಡ್ಬೇಕಾಗ್ತದೆ. ಇದುವರೆ ಕಾಲದಲ್ಲಿ ಅದು ಏನ್ ನಡ್ಕೊಂಡ್ ಬಂದ್ರೆ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗಿ ನಾವು ನೀವೆಲ್ಲ ಸೇರಿ ಪ್ರತಿಯೊಬ್ಬರು ಸೇರಿ ಪ್ರಯತ್ನ ಮಾಡಬೇಕು. ನಾವು ಕಳಸದಲ್ಲಿ ಸುತ್ತ ಬಸ್ತಿ ಇರ್ಬೋದು, ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಅದು ಸುತ್ತ ಇದೆ. ನಾವೆಲ್ಲ ಕಳಸದ ಮಧ್ಯೆ ಇರೋ ಜನ. ನಾವು ಒಳ್ಳೆ ರೀತಿ ಮಾಡೋಕ್ಕೆ ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ. ಯಾರಿಗೆ ಕಷ್ಟ ಬಂದು ನಾವು ಪ್ರಯತ್ನ ಮಾಡೋಣ. ಇಂಥ ಕಾರ್ಯಕ್ರಮ ಆದಾಗ ಬಂದು ಎಲ್ಲಿ ನಾವು ಸಪೋರ್ಟ್ ಮಾಡೋಣ. ನೀವೆಲ್ಲ ಏನ್ ನಂಗೆ ಬಹಳ ಸಂತೋಷ ಆಗಿದೆ. ಇನ್ನೂ ಬಹಳ ಮಾತಾಡೋದಿತ್ತು, ನಾನು ಮಾತಾಡಕ್ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಸಣ್ಣ ರಾಜಕೀಯ ಮಾಡ್ಕೊಂಡು ಅಲ್ಲಿ ಮಾತಾಡ್ತಾ ಬಂದವರು ಅದೆಲ್ಲ ಸುಳ್ಳು ನಡೀತದೆ. ಇಲ್ಲಿ ಆ ರೀತಿ ಎಲ್ಲ ಸುಳ್ಳು ಹೇಳ್ಬಾರ್ದು. ಒಳ್ಳೆ ಕಾರ್ಯಕ್ರಮ ಇದು, ಇಲ್ಲಿ ಸುಳ್ಳು ಹೇಳ್ಬಾರ್ದು. ನೀವೇನೆಲ್ಲ ಬಂದಿರಿ, ಬಹಳ ಸಂತೋಷ ಆಗಿದೆ. ಇನ್ನು ಮಾತಾಡ್ಲಿಕ್ಕೆ ಇತ್ತು ಬಹಳ ಜನ ಮಾತಾಡೋರಿದ್ದಾರೆ. ನಾನು ಮಾತಾಡಕ್ ಹೋಗಲ್ಲ. ಇದೇ ರೀತಿ ನಾವೆಲ್ಲ ಬಹಳ ಕೈ ಮುಗಿದು ಕೇಳಿ. ಹಾಗೆ ಶ್ರೀಮತಿ ಉಮಾ ಬಿ ಶೆಟ್ಟಿ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಕುಮಾರಿ ಅಫ್ಸಾ ಅಲಿ, ಕೆಕೆ ಫ್ಯಾಷನ್ ಟೆಕ್ನಾಲಜಿ ಸಂಸ್ಥೆ. ಈಗ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವೇದಿಕೆ ಮೇಲಿರುವಂತಹ ಶ್ರೀಯುತ ಗಣ್ಯಾತಿ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇವತ್ತು ಬೆಂಗಳೂರಿಗೆ ಹೋದ್ರೆ ಎನ್ನಡ, ಮಂಗಳೂರಿಗೆ ಹೋದ್ರೆ ಎಕ್ಕಡ ಹಿಂದೆ ಇತ್ತು. ಆದ್ರೆ ಈಗ ನಮ್ಮೂರಲ್ಲೇ ಕಳಸಕ್ಕೆ ಬನ್ನಿ, ಭಾನುವಾರ ಬಾಳೆಮಡೆ ಇರಬಲ್ಲಿ ಎಲ್ಲಿ ಬರಲಿ ನಾವು ಕನ್ನಡದನ್ನು ಹುಡುಕಾಡಬೇಕು ಎಲ್ಲಿದ್ದಾರೆ ಅಂತ. ಬರೀ ಅನ್ಯ ಭಾಷೆಯರೇ ಈಗ ಹೆಚ್ಚಾಗಿ ನಮ್ಮ ಈ ಕನ್ನಡ ಈ ರಾಜ್ಯದೊಳಗೆ ವಾಸ ಮಾಡ್ತಿದ್ದಾರೆ ಅನ್ಸುತ್ತೆ. ಈ ಕನ್ನಡಕ್ಕಾಗಿ ಹೋರಾಟ ಮಾಡಿ ಕನ್ನಡಕ್ಕೆ ಕವನ ಸಂಕಲನಗಳು ಹಾಗೂ ಗ್ರಂಥಗಳನ್ನ ಬರೆದು 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ನಮ್ಮ ನಾಡಿಗೆ ನೀಡಿರುವಂತ ನಮ್ಮ ಹಿರಿಯ ಕವಿ ನಾಡೋಜರು ಈ ಸಂದರ್ಭದಲ್ಲಿ ನೆನೆಸ್ತಾ, ಜೈ ಭಾರತ ಜನನಿಯ ಕವಿಜಾತಿ, ಜೈ ಹೇ ಕರ್ನಾಟಕ ಮಾತೆ. ಎಲ್ಲಾದರೂ ಇದು ಎತ್ತಾದರೂ ಇದು ಈ ಕನ್ನಡವಾಗಿರುವಂತಹ ಒಳ್ಳೊಳ್ಳೆ ಉತ್ತಮ ಕವನಗಳನ್ನ ಕೊಟ್ಟಿರುವಂತ ನಮ್ಮ ಕವಿಯರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಕನ್ನಡದ ಲಿಪಿಗಳು ಆ ಈ ನೀವು ಹೇಳಬೇಕಂದ್ರೆ ಸ್ವರಗಳು ಅಂತ ಸ್ವರಗಳು ನಮ್ಮ ಹೃದಯಾಂತರಗಳಿಂದ ಆ ಈ ಹೂವು ಯಾವ ರೀತಿ ನಮಗೆ ಒಂದು ಅದನ್ನು ನಿರ್ಮಿಸಿಕೊಟ್ಟಿದ್ದಾರೆ. ವ್ಯಂಜನಗಳು ಅಂತ ಕ ಖ ಗ ಗ ಒಂದೇ ಲೈನಲ್ಲಿ ಅವು ನಮ್ಮ ಮೇಲಿನ ಅಂಗದಿಂದ ಕೆಳಗಿನ
ಮೇಲೆ ಅನ್ನಕ್ಕೆ ಅದು ತೆರೆದು ಹೊಡೆಯಲಿಲ್ಲ. ಮೇಲೆ ತಾ ತಾ ಟ ಟ ನ ಅಂತ ಇಂಥ ಲಿಪಿಗಳನ್ನ ನಿರ್ಮಿಸಿ ಕನ್ನಡಕ್ಕೆ ಒಂದು ಒಳ್ಳೆಯ ಉದಾರ ಒಂದು ಕೊಡುಗೆಯನ್ನು ಕೊಟ್ಟಿರುವಂತಹ ಎಲ್ಲ ನಮ್ಮ ಹಿರಿಯ ನಾಡೋಜರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಳಸದಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡಿರುತ್ತಾ ನಾನು ಸಾಮಾನ್ಯ ಕಾಲೇಜು ಜೊತೆಯಿಂದಲೂ ನೋಡ್ತಿದ್ದೇನೆ. ನಮ್ಮ ಕನ್ನಡ ರಾಜಣ್ಣವರು ಅವರಿಗೆ ಶ್ರೀ ಕಳಶೇಶ್ವರನು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಕನ್ನಡಕ್ಕಾಗಿ ನಮ್ಮ ಕಳಸದಲ್ಲಿ ಇಂಥ ಕಾರ್ಯಕ್ರಮವನ್ನು ರೂಪಿಸಿದ ಕನ್ನಡಕ್ಕಾಗಿ ಹೋರಾಡುವಂತ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತಾಡಲು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವೇದಿಕೆಯ ಅಧ್ಯಕ್ಷರೇ ಹಾಗೂ ಎಲ್ಲ ಹಿರಿಯರೇ, ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆಪಡೋದು, ಈ ಕನ್ನಡದ ರಾಜ್ಯ ಬಗ್ಗೆ ತುಂಬ ಸಂತೋಷ ಆಗ್ತಿದೆ. ಅವರಿಗೆ ಒಂದು ಕಳಸದಲ್ಲಿ ಈ ಮಟ್ಟಕ್ಕೆ ಒಂದು ಕನ್ನಡದ ತೇರನ್ನು ಎಳಿತಿದ್ದಾರೆ ಅಂದರೆ ಅದು ನಿಜಕ್ಕೂ ನಮಗೆಲ್ಲ ತುಂಬ ಸಂತೋಷ. ಮತ್ತೆ ವಿಶೇಷವಾಗಿ ನಮ್ಮ ಮಕ್ಕಳೆಲ್ಲ ಈಗ ಏನು ಸನ್ಮಾನ ಮಾಡಿದ್ರು, ಇವರು JM ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು. LKGಯಿಂದ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿ ಕನ್ನಡದಲ್ಲಿ 125ಕ್ಕೆ 125 ಅಂಕನ್ನು ಪಡೆದಿದ್ದಾರಂತ ಒಂದು ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ನನ್ನ ಮಗಳು ಅಂತಲ್ಲ, ಎಲ್ಲ ಇಲ್ಲಿ ಬಂದಂತ ಎಲ್ಲ ಏನು ಸನ್ಮಾನ ಮಾಡಿದ್ದಾರೆ ಎಲ್ಲ ಮಕ್ಕಳು ಕೂಡ 125ಕ್ಕೆ 125 ಅಂಕಗಳನ್ನು ಪಡೆದು ಇವತ್ತೊಂದು ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಈ ಸನ್ಮಾನಕ್ಕೆ ನಾವೆಲ್ಲ ಚಿರಋಣಿ ಆಗುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞನಾಗಿ ನನ್ನ ಈ ಒಂದೆರಡು ಮಾತನ್ನು ಅವಕಾಶ ಕೊಟ್ಟಿದ್ದೇನೆ. ನೀವೆಲ್ಲರೂ ಕಾಯ್ತಾ ಇರತಕ್ಕಂತಹ ಮಾರ್ಗದರ್ಶನ ಅದು ಆದಷ್ಟು ಬೇಗ ಇಲ್ಲಿ ಪ್ರಾರಂಭಿಸಬೇಕಾಗಿದೆ. ಹಾಗಾಗಿ ನಾನು ಒಂದು 2 ನಿಮಿಷದಲ್ಲಿ ನನ್ನ ಮಾತನ್ನು ಕೊನೆಗೊಳಿಸಲು ಬಯಸಿದ್ದೇನೆ. ವೇದಿಕೆ ಮೇಲೆ
ಈ ಒಂದು ವೇದಿಕೆಯು ಇಲ್ಲಿ ಈ ದಿನ ನಮಗೆ ಸಜ್ಜುಗೊಳಿಸಿರತಕ್ಕಂತಹ ಇದನ್ನು ಕಾರಣಕರ್ತರಾದಂತಹ ನಮ್ಮ ಕರ್ನಾಟಕದ ಅದರಲ್ಲೂ ನಮ್ಮ ಜಿಲ್ಲೆಯ ಅದರಲ್ಲೂ ಕಳಸದ ರಾಜಕುಮಾರನಿಗೆ ಹೆಸರುವಾಸಿಯಾಗಿರತಕ್ಕಂತಹ ನಮ್ಮ ಕನ್ನಡದ ರಾಜು ಅವರಿಗೆ ನಾನು ಮೊದಲನೆಯದಾಗಿ ಧನ್ಯವಾದವನ್ನು ತಿಳಿಸಿದ್ದೇನೆ. ಯಾಕೆಂದರೆ ಅವರ ಆ ಶ್ರಮದಿಂದ ಮಾತ್ರ ಈ ಒಂದು ವರ್ಷ ನನಗೆ ಕನ್ನಡವನ್ನು ನೆನೆಸಲು ಅದನ್ನು ಕೊಂಡಾಡಲು ಒಂದು ಅವಕಾಶ ಸಿಗುತ್ತೆ ಅಂದರೆ ಅವರ ಪರಿಶ್ರಮ, ಅಷ್ಟು ಪರಿಶ್ರಮ ಹಾಕಿರೋದನ್ನ ಮಾತ್ರ ಸಾಧ್ಯವಾಗುತ್ತೆ. ನಾವು ವರ್ಷದಲ್ಲಿ ಒಂದು ದಿನ ಕನ್ನಡದ ಬಾವುಟ ಹಿಡಿಯುತ್ತೇವೆ ಅಥವಾ ನೋಡ್ತೇವೆ, ಆದರೆ 360 ದಿನ ನಮಗೆ ಕನ್ನಡದ ಬಾವುಟ ಕಾಣಬೇಕು ಅಂದರೆ ಅದು ನಮ್ಮ ಮನಸ್ಸಲ್ಲಿ ಆ ಕಡೆ ಈ ಕಡೆ ಆಚೆ ಈಚೆ ಓಡಾಡುತ್ತಾ ಇರತಕ್ಕಂತಹ ಕನ್ನಡದ ನಮ್ಮ ಕಳಸದ ರಾಜಕುಮಾರರಾದಂತಹ ರಾಜು ಅವರ ಸ್ಕೂಟರ್ ನೋಡಿದ್ರೆ ಸಾಕು, ಅದರಲ್ಲಿ ಸದಾ ಸಮಯ ಆ ಒಂದು ಬಾವುಟ ಹಾರುತ್ತಲೇ ಇದೆ. ಅದು 360 ದಿನ ನಮ್ಮ ಕಳಸದ ರಸ್ತೆಯಲ್ಲಿ ಆ ಕಡೆ ಓಡಾಡ್ತಾ ಇದೆ. ಅದು ಬಿಟ್ಟರೆ ನಮಗೆ ಕನ್ನಡ ಬಾವುಟ ಕಾಣುವುದು ವರ್ಷಕ್ಕೊಂದು ಸಲ ಮಾತ್ರ. ಹಾಗಾಗಿ ಅವರ ಈ ವೇದಿಕೆ ಮೇಲೆ ಅವರು ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಿಲ್ಲ, ಆದರೆ ಈ ವೇದಿಕೆ ನಮಗೆ ಬಿಟ್ಟುಕೊಟ್ಟು ಅವರು ಸದಾ ಅವರ ಒಂದು ಕಾರ್ಯದಲ್ಲಿ ಬ್ಯುಸಿಯಾಗಿರ್ತಾರೆ. ಕನ್ನಡದ ಅಭಿಮಾನ ನಾವು ಕರೆಯಬೇಕಾಗಿದ್ದು ಅವರಿಂದ. ನಾವು ವರ್ಷಕ್ಕೊಂದ್ಸಲ ಬರೋದು ಸ್ಟೇಜ್ ಮೇಲೆ ಕೂರ್ತೀವಿ, ಇದರಿಂದ ಏನು ಪ್ರಯೋಜನ ಇಲ್ಲ. 360 ದಿನ ಕನ್ನಡಕ್ಕೋಸ್ಕರ ಮೀಸಲಿರತಕ್ಕಂಥ ಅವರನ್ನು ನಾನು ಅತೀವವಾಗಿ ಗೌರವದಿಂದ ಕಾಣುತ್ತೇನೆ. ಹಾಗೂ ಕನ್ನಡ ಎನ್ನುವುದು ಉಳಿಯಬೇಕಾದರೆ ನಾವು ಕನ್ನಡ ಮಾತಾಡಬೇಕು. ನಮಗೆ ಒಂದು ಬುಕ್ಕಟೆಯಾಗಿ ಸಿಕ್ಕಿರತಕ್ಕಂತಹ ಒಂದು ಅವಕಾಶ, ನಮಗೆ ಈ ಭಾಷೆ ನಮಗೆ ಮಾತನಾಡಬೇಕು. ನಮ್ಮ ಸುತ್ತಮುತ್ತ ಇರುವವರೆಲ್ಲ ಕನ್ನಡಗಳು ನಾವು ಮಾತನಾಡೇ ಆಡ್ತೇವೆ. ಆದರೆ ಬೆಲೆ ಗೊತ್ತಾಗೋದು ಯಾವಾಗಂದ್ರೆ ನಾವು ಈ ಒಂದು ರಾಜ್ಯ ಬಿಟ್ಟು ಹೊರಗೆ ಹೋದಾಗ ಅಥವಾ ಈ ರಾಷ್ಟ್ರ ಬಿಟ್ಟು ಹೊರಗೆ ಹೋದಾಗ. ನಾನು ಕೂಡ 7 ವರ್ಷ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಯಾರಾದ್ರೂ ಕನ್ನಡಿಗರು ಅಲ್ಲಿ ಕನ್ನಡ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಆಸೆ ಆಗುತ್ತೆ ಅವರನ್ನು ಸ್ವಲ್ಪ ಡೇಟಾ ನಿಲ್ಲಿಸಿ ಮಾತಾಡ್ಸೋಣ, ಏನಾದ್ರು ಕಾರಣ ಹುಡುಕಿಯವ್ರನ್ನ ನಾವು ನಿಲ್ಲಿಸಿ ಮಾತಾಡ್ಸಿದ್ವಿ. ಯಾಕಪ್ಪ ಅಂದ್ರೆ ಈ ಕನ್ನಡ ಮಾತಾಡಿ ನಮಗೆ ಒಂಥರ ಬರಗಾಲ ಬಂದಿರುತ್ತೆ. ನಮ್ಮ ಭಾಷೆಯಲ್ಲಿ ಮಾತಾಡಿಲ್ಲ, ನಾನೇನು ಮಾತಾಡಲೇ ಇಲ್ಲ ಅನ್ನೋಷ್ಟು ಒಂದು ಬರಗಾಲ ಬಂದಿರುತ್ತೆ ನಮಗೆ. ಭಾಷೆ ಒಂದು ಆಸೆ, ಕನ್ನಡ ಮಾತಾಡೋರು ಯಾರೆಲ್ಲ ಕಂಡ್ರೆ ಅವ್ರನ್ನ ನಿಲ್ಲಿಸಿ ಮಾತಾಡ್ಸೋಣ, 1-2 ಮಾತನಾಡಿದ್ರೆ ಅದು ಸಿಗೋ ಸಂತೋಷನೇ ಬೇರೆ. ಹಾಗೆ ಕನ್ನಡ ನಾವು ಕರ್ನಾಟಕದೊಳಗೆ ಇರಬೇಕಾದ್ರೆ ನಮಗೆ ಈ ಭಾಷೆಯ ಮಹತ್ವ ನಮಗೆ ಗೊತ್ತಾಗೋದಿಲ್ಲ. ಈ ರಾಜ್ಯ ಬಿಟ್ಟು ಈ ರಾಷ್ಟ್ರ ಬಿಟ್ಟು ಹೊರಗೆ ಹೋದಾಗ ಅದರ ಮಹತ್ವ ತುಂಬಾ ಅನುಭವ ಆಗುತ್ತೆ. ಹಾಗಾಗಿ ಸದಾ ಸಮಯ ನಾವು ಕನ್ನಡವನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗೋಣ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಕನ್ನಡವನ್ನು ಬೆಳೆಸಲು ಒಂದು ಉತ್ತಮ ಮಾರ್ಗ ಏನಪ್ಪ ಅಂದ್ರೆ, ಇನ್ನು ಬೇರೆ ಭಾಷಿಕರು ನಮ್ಮ ಊರಲ್ಲಿ ಕಂಡಾಗ ಅವರನ್ನು ಗೌರವಿಸೋಣ, ಆದರೆ ಅವರನ್ನು ಸದಾ ನಾವು ಕನ್ನಡದಲ್ಲೇ ಮಾತಾಡಿಸುವುದರ ಮುಖಾಂತರ, ಅವರನ್ನು ಕನ್ನಡ ಕಲಿಸುವುದರ ಮುಖಾಂತರ ಕನ್ನಡವನ್ನು ನಾವು ಬೆಳೆಸಬಹುದು ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಹಸ್ತಾಂತರಿಸಲಿದ್ದಾರೆ. ಇವರು ಕನ್ನಡದ ತಿರುಗನ್ನು ಮುಂದೆ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಆಶಿಸ್ತಾ ಇದ್ದೀವಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಇಷ್ಟು ವರ್ಷದಿಂದ 34 ವರ್ಷದಿಂದ ನಮ್ಮ ಈ ಸಂಘವನ್ನು
ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಇದೇ ಥರ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಮುಂದಿನ ಕಾರ್ಯಕರ್ತರು, ನಮ್ಮ ರಾಜಣ್ಣವರು ಎಲ್ಲರಿಗೂ ಇದೇ ಥರ ನಡೀಲಿ, ಮುಂದೆ ಇನ್ನೂ 35 ವರ್ಷ ಇದೇ ಥರ ನಡೀಲಿ ಅಂತ ಎಲ್ಲರಿಗೂ, ಎಲ್ಲ ತಾನೆಗಳಿಗೂ ಇದೇ ಥರ ಇದು ಮಾಡಲಿ ಅಂತೇಳಿ ನಾನು ಆಶಿಸ್ತೀನಿ. ಹಾಗಾಗಿ ಎಲ್ಲರಿಗೂ ನಮಸ್ಕಾರಗಳು. ನಾನು ತಿಳಿಸಿದ್ದೀನಿ. ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತರಿಗೆ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಮತಿ ಮಮತಾಜ್ ಬೇಗಂ ಮೇಡಂ, ಜಿಲ್ಲಾ ಸಂಚಾಲಕರು, ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಚಿಕ್ಕಮಗಳೂರು, ಇವರಿಗೆ ಸಹ ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಶ್ರೀಯುತರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಹಾಗೆ ಈ ದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಚಾಲನೆ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು, ಇವರಿಗೆ ಸಹ ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಶ್ರೀಯುತರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಹಾಗೆ ಶ್ರೀಯುತ ಶ್ರೀಕಾಂತ್ ತಾಲೂಕು ಅಧ್ಯಕ್ಷರು ಬಿಜೆಪಿ ಬಾಳೆಹೊಳೆ, ಇವರಿಗೆ ಸಹ ಕಾರ್ಯಕ್ರಮಕ್ಕೆ ಪೂರ್ವಕವಾದ ವಂದನೆಗಳನ್ನ ಸಮರ್ಪಿಸುತ್ತಾ ಇದ್ದೇನೆ. ಶ್ರೀಯುತರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಹಾಗೆ ಶ್ರೀಯುತ ಮಲ್ನಾಡ್ ಶರೀಫ್ ಗೌರವ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಕಳಸ, ಇವರಿಗೂ ಸಹ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಶ್ರೀಯುತರಿಗೆ ಸಹ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಹಾಗೆ ಶ್ರೀಯುತ ಇಬ್ರಾಹಿಂ ಅಹಮದ್ ಅಧ್ಯಕ್ಷರು ಕೆಎಸ್ಪಿಎ ವಲಯ ಸಮಿತಿ ಕಳಸ, ಇವರಿಗೂ ಸಹ ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಶ್ರೀಯುತರಿಗೆ ಸಹ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಮತಿ ಡಾಕ್ಟರ್ ಜಾನಕಿ ಸುಂದರೇಶ್ ಮೇಡಂ, ಇವರಿಗೂ ಸಹ ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಇವರಿಗೂ ಸಹ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಪ್ರೇಮರಾಜು, ಕಳಸ ತಾಲೂಕಿನ ಮಹಿಳಾ ಘಟಕ ಕಾಂಗ್ರೆಸ್ನ ಅಧ್ಯಕ್ಷರು, ಇವರಿಗೂ ಸಹ ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಇವರಿಗೆ ಸಹ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಹಾಗೆ ಶ್ರೀಯುತ ಅಶೋಕ್, ಇವರಿಗೂ ಸಹ ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಶ್ರೀಯುತರಿಗೂ ಸಹ ಪೂರ್ವಕವಾದ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿನಿಂದಲೂ ಸಹ ನಮ್ಮ ಜೊತೆಗಿದ್ದಂತಹ ಶ್ರೀಯುತ ಸುರೇಶ್ ಸುವರ್ಣ, ಕಳಸ ಲೈವ್ನ ವರದಿಗಾರರು, ಇವರಿಗೂ ಸಹ ಒಂದು ಹಾಗೆ ಶ್ರೀಯುತ ನಿರ್ದೇಶಕರಾಗಿರುವಂತಹ FC ಭರತ್, ಇವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಹಾಗೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರೋಹಿತ್ ಶೆಟ್ಟಿ ಕಳಸ, ಇವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಹಾಗೆ ಶ್ರೀತಾ ಇದ್ದೇನೆ.
ಲಾಗ್ ಹಂಡ್ರೆಡ್ ಅವ್ರ ನಿರ್ಮಾಪಕರು ಇದೇ ವಿಜಯ್ ಅವರ ಪಿಕ್ಚರ್ ನಿರ್ಮಾಪಕರು. ಹಾಗೆ ಯುವರಾಜ್ ಕುಮಾರ್ ಪಿಕ್ಚರ್ಗೆ ನದಿರಾ ಕಂಡಿರುವ ಆ ಚಿತ್ರದ ನಿರ್ಮಾಪಕರು ಲಕ್ಷ್ಮಣ್ ನಿರ್ಮಾಪಕರಾದ ಪುನೀತ್ ಯುವರಾಜ್ ಕುಮಾರ್ ನಿರ್ಮಾಪಕರಾದ ಲಕ್ಷ್ಮಣ್ ಅವರು ಪಿಕ್ಚರ್ಗೆ ಮುಂದುವರಿತಾ ಇರಲಿ, ಚೆನ್ನಾಗಾಗಲಿ, ನಮಗೆ ಕನ್ನಡದ ಸಹಾಯ ಮಾಡಲಿ. ಹಾಗೆ ನಮ್ಮ ಸಿನಿಮಾ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವರಿಗೆ ಮಾತಾಡಿದ್ರೆ ಅವರು ನಾ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ದೊಡ್ಡದ ಚಪ್ಪಾಳೆ ಅವರಿಗೆ ಒಂದು ಸಿನಿಮಾ ಟ್ಯಾಕ್ಸ್ ಮಾಡೇ ಮಾಡ್ತೀನಿ ಅಂತ ಇಬ್ಬರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ನೈತಿಕವಾಗಿತ್ತು. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಚೆನ್ನಾಗಿ ಲಕ್ಷ್ಮಣ ಅವರು ಹಾಗೆ ನಮ್ಮ ಉದ್ಯಮಿಗಳು ಬೆಂಗಳೂರಿನ ಸ್ವಲ್ಪ ಲೇಟೆಸ್ಟ್ ಬರೋದು ಎಲ್ಲ ಎಲ್ಲ ಲಕ್ಷಣ ಕೇಳಿದ್ರು. ಹಾಗೆಯೇ ಇವಾಗ ನಮ್ಮೆಲ್ಲ ಕನ್ನಡ ಅಭಿಮಾನಿ ಹಾಗೆ ನಮ್ಮ ಊರಿನ ಬಗ್ಗೆ ಅವರು ನಮಗೆ ಒಂದು ಒಳ್ಳೆ ಮಾತನಾಡಬೇಕಾಗಿ ನಾನು ಕೇಳ್ಕೊತಿದ್ದೀನಿ ಲಕ್ಷ್ಮಣ ಸರ್. ಕನ್ನಡ ಸಂಘ ಕಳಸ, ಕರ್ನಾಟಕ ರಕ್ಷಣಾ ವೇದಿಕೆ ಕಳಸ, ಪ್ರವೀಣ್ ಶೆಟ್ಟಿ ಬಾಣ. ಅದೇ ರೀತಿ ನಮ್ಮ ಬೆಂಗಳೂರು ಬಂದಾಗ ರಾಜಣ್ಣರು ತುಂಬಾ ಕನ್ನಡ ಅಭಿಮಾನದಿಂದ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅದಕ್ಕೆ ನಾವು ಸಂತೋಷ ಪಡಬೇಕು. ಅಲ್ಲಿಂದ ಇಲ್ಲಿ ಕಸಿ ನಮ್ಗೆ ಇದು ಮಾಡಿದಿರಲ್ವಾ, ಅದು ಹೆಮ್ಮೆ ನಮ್ಗೆ. ನಿಮ್ ಸ್ಕೂಲ್ ಆಗುತ್ತೆ. ಸ್ಕೂಲ್ಗಳು ಅವರಿಗೆ ಹೇಳ್ತಾ ಇದ್ರು ಯಾರು, ಕನ್ನಡದ ಒಂದಿನ ಬರುತ್ತೆ, ನೀವು ದಿನ ಓಡಾಡ್ತಾ ಇರ್ತೀರ. ಅದೊಂದು ಹೆಮ್ಮೆ ಇದೆ. ರಾಜವ್ರನ್ನ ಕಷ್ಟದಲ್ಲಿ ಪ್ರೀತಿ ಅಭಿಮಾನದಿಂದ ಬೆಳೆಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ರಿ. ಒಂದು ಸಿನಿಮಾ ಟ್ಯಾಕ್ಸ್ ಕಟ್ಟಕ್ಕೆ ಒಂದು ಇದಿಟ್ಟಿದ್ದಾರೆ. ನಮ್ಮ ಆದಷ್ಟು ಸಪೋರ್ಟ್ ಮಾಡಿ ಕೆಲಸಕ್ಕೆ ಒಂದು ಥಿಯೇಟರ್ನ ಮಹಾರಾಷ್ಟ್ರ ಇದು ವ್ಯವಸ್ಥೆ ಮಾಡ್ತೀರಂತ ಇವತ್ತಿಂದ ಹೇಳ್ತಾ ಇದ್ದೀವಿ ನಾವು. ಇಲ್ಲಿ ಕರೆಸಿ ನಮಗೂ ಮಾತನಾಡಿ ಅವಕಾಶ ಕೊಟ್ಟಂತ ರಾಜಣ್ಣವರಿಗೆ ಧನ್ಯವಾದಗಳು. ಸಹ ಅದ್ಭುತವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ವೇದಿಕೆಗೆ ನಾವೆಲ್ಲರೂ ಸಹ ಅತ್ಯಂತ ಕಾತುರತೆಯಿಂದ ಕಾಯುತ್ತಿರುವಂತಹ ಸ್ವರ್ಣ ಮೇದಿನಿ ಚಿತ್ರತಂಡದವರು ವೇದಿಕೆಗೆ ಆಗಮಿಸಬೇಕಾಗಿ ನಮ್ಮಲ್ಲಿ ವಿನಂತಿಸುತ್ತಾ ಇದ್ದೇವೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆ